ತಡಿಲಿಕ್ಕಾಗ್ಲಿಲ್ಲ. ನನ್ನ ಜೊತೆಲಿದ್ದವ್ರು ಯಾರ ಜೊತೆ ಮಾತನಾಡಿಸದೆ ಒಬ್ಬನೇ ಎದ್ದು ಬಂದ್ಬಿಟ್ಟೆ. ಇನ್ ಎಷ್ಟು ದಿನಗಳ ಕಾಲ ಈ ಸಿನಿಮಾ ಕಾಡುತ್ತಪ್ಪ ಹೃದಯದೊಳಗೆ ಅಂತ. ಈ ದೇಶ ಎಂತೆಂತ ಮಹಾಪುರುಷರನ್ನ ಕಂಡಿದೆ ಅಂತಂದ್ರೆ, ಇವತ್ ನಾವು ಧೈರ್ಯವಾಗಿ ಕೇಸರಿ ಶಾಲ್ ಹಾಕೊಂಡು ತಿರುಗಾಡ್ತೀವಲ್ಲ, ಆದ್ರೆ ಒಂದು ಕಾಲ ಈ ದೇಶದಲ್ಲಿದ್ದು ಕೇಸರಿ ಶಾಲ್ ಹಾಕೊಂಡ್ರೆ ಚರ್ಮ ಸುಲಿಯುವಂತೆ ಹೊಡೆಯುವಂತ ಪರಿಸ್ಥಿತಿ ಇದ್ದಾಗ್ಲೂ ಈ ದೇಶದಲ್ಲಿ ಹಿಂದವಿ ಸ್ವರಾಜ್ಯದ ಪರಿಕಲ್ಪನೆಯನ್ನು ಕಟ್ಟಿಕೊಂಡಂತ ವ್ಯಕ್ತಿ ಇದ್ದಾನಲ್ಲ, ಆತನನ್ನೇ ಶಿವಬ ಅಂತ ಕರೆಯುವುದು. ಅವನೇ ಶಿವಾಜಿ ಮಹಾರಾಜ. ಆ ಕಾರಣದ ಗೌರವ. ಶಿವಾಜಿ ಮಹಾರಾಜರು ದೇವರಲ್ಲ ನಿಜ, ಆದ್ರೆ ದೇವರಿಗಿಂತ ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದ್ರೆ ಆ ದೇವರಿಗೂ ಗೌರವ ಸಿಗುವ ವಾತಾವರಣವನ್ನ ಈ ನಾಡಿನಲ್ಲಿ ಇವತ್ತಿಗೂ ಉಳಿಸಿದ್ದು ಶಿವಾಜಿ ಮಹಾರಾಜ. ಕವಿಯೊಬ್ಬ ಹೇಳ್ತಾರಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಶ್ಲೋಕ ಏನಲ್ಲ, ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಶಿವಾಜಿ ನ ಹೋತೆ ತೋ ಸುನ್ನತು ಹೋತಿ ಸಬಕಿ. ಕಾಶಿಗೆ ಕಳೆ ಇರ್ತಿರ್ಲಿಲ್ಲ, ಮಥುರಾ ಮಸೀದಿ ಆಗಿರ್ತಿತ್ತು. ಒಬ್ಬ ಶಿವಾಜಿ ಇಲ್ಲದೆ ಹೋಗಿದ್ರೆ ಬಾಗಲಕೋಟೆಯಲ್ಲಿ ಹಿಂದೂಗಳು ಇರ್ತಿರ್ಲಿಲ್ಲ. ಇವತ್ತು ಆ ಶಿವಾಜಿ ಆ ಕಾರಣಕ್ಕೆ ಅದ್ಭುತ. ಅಂದ್ರೆ ಶಿವಾಜಿ ಹುಟ್ಟಿದ ಕಾಲಘಟ್ಟ ಹೆಂಗಿತ್ತು ಗೊತ್ತೇನು? ತಲೆ ಮೇಲೆತ್ತಿದ್ರೆ ಮೊಘಲರ ಸಾಮ್ರಾಜ್ಯ, ಕತ್ತು ಪಕ್ಕಕ್ಕೆ ತಿರುಗಿಸಿದ್ರೆ ಬಿಜಾಪುರದ ಸುಲ್ತಾನರು, ಕತ್ತು ಕೆಳಕ್ಕೆ ನೋಡಿದ್ರೆ ಅಲ್ಲಿ ಫ್ರೆಂಚರಿದ್ರು, ಡಚ್ಚರು ಬಂದಿದ್ರು. ನೀವು ಕತ್ತನ್ನ ಇನ್ನೊಂದು ಬದಿಯಲ್ಲಿ ತಿರುಗಿಸಿದ್ರೆ ಪೋರ್ಚುಗೀಸರು ನಿಂತಿದ್ರು. ಸುತ್ತಲೂ ಶತ್ರುಗಳೇ ನಿಂತಿದ್ದಾಗ ಇನ್ನು ಹಿಂದೂ ಸಮಾಜ ಇನ್ನು ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾಗ ಅವುಗಳ ನಡುವಿನಿಂದ ಒಂದು ದನಿ ಎದ್ದು ಬಂತಲ್ಲ, ನಾನಿದ್ದೀನಿ ಕಣ್ರೋ, ಕಾಡ್ನಲ್ಲಿದ್ರೂ ಪರವಾಗಿಲ್ಲ, ಹಿಂದೂ ಸಾಮ್ರಾಜ್ಯವನ್ನ ಕಟ್ತೀನಿ ಅಂತ ಹೇಳಿದ್ದು ಶಿವಾಜಿ ಮಹಾರಾಜರು. ಅದು ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜರು ಹುಟ್ಟಿದ ಕಾಲಘಟ್ಟ ಹೆಂಗಿತ್ತು ಗೊತ್ತಾ? ಇವತ್ತು ಕೇಸರಿ ಶಾಲ್ ಹಾಕೊಂಡು ನಾವೆಲ್ಲ ಹಿಂದೂಗಳು ಅಂತೀವಿ, ಆದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ನಾನು ಗೌಡ ಆಗಿದ್ದೆ, ಮತ್ತೊಬ್ಬ ಬ್ರಾಹ್ಮಣ ಆಗಿದ್ದ, ಇನ್ನೊಬ್ಬ ಲಿಂಗಾಯತ ಆಗಿದ್ದ, ಇನ್ನೊಬ್ಬ ಮಹಾರ ಆಗಿದ್ದ, ಮತ್ತೊಬ್ಬನನ್ನ ದಲಿತ ಅಂತ ಮುಟ್ಟಿಸ್ಕೊಳ್ತಿರ್ಲಿಲ್ಲ, ಇನ್ನೊಬ್ಬನನ್ನ ದೂರ ನಿಲ್ಲಿಸಿರ್ತಿದ್ವಿ. ಒಬ್ಬನಿಗೂ ಪ್ರತಿಯೊಬ್ಬರಿಗೂ ತಮ್ಮ ಜಾತಿಯೇ ಮೇಲ್ಗೈ ಆಗಿದ್ದಾಗ ಎಲ್ಲರನ್ನೂ ಒಗ್ಗಟ್ಟುಗೂಡಿಸಿ ಒಗ್ಗಟ್ಟು ಮಾಡಿಸಿ ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕಪ್ಪ, ನಾವೆಲ್ಲ ಬೇರೆ ಬೇರೆಯಾದ್ರೆ ಬಟೆಂಗೆ ತೋ ಕಟೆಂಗೆ ಎನ್ನುವ ಸಂದೇಶವನ್ನ ಮೊದಲ ಬಾರಿಗೆ ಈ ನಾಡಿನಲ್ಲಿ ಕೊಟ್ಟಿದ್ದು ಶಿವಾಜಿ ಮಹಾರಾಜರು. ಮಿತ್ರ, ಶಿವಾಜಿ ಮಹಾರಾಜರು ಅವತ್ತೇ ತೋರಿಸಿಕೊಟ್ರು ಈ ನಾಡನ್ನ ಕಟ್ಟುವಂತ ಸಂಕಲ್ಪ ಹೇಗೆ ಮಾಡಬೇಕಾಗಿದೆ ಅಂತ. 18 ಬಗೆಯ ಭಿನ್ನ ಭಿನ್ನ ಜಾತಿಗಳ ಭಿನ್ನ ಭಿನ್ನ ಸಮಾಜದ ಆ ಮಾವಳಿ ಪೌರರನ್ನ ಒಟ್ಟುಗೂಡಿಸಿಕೊಂಡು ತನ್ನದೇ ಆದ ಒಂದು ಸೈನ್ಯವನ್ನ ಕಟ್ಟಿದ್ರು. ಆ ಸೈನ್ಯವನ್ನ ಕಟ್ಟುವಂತ ಮಾವಳಿ ಪೌರರಿಗೆ ಹೇಳಿದ್ರು, ನೋಡೋ, ಯಾವ ಯುದ್ಧ ನಡೆದ್ರು, ಯಾವ ಆಟ ನಡೆದ್ರು ಕೊನೆಯಲ್ಲಿ ಗೆಲ್ಲೋದು ಹಿಂದೂಗಳೇ. ಮುಸಲ್ಮಾನರಿಗೆ ಸೋಲು ಕಟ್ಟಿಟ್ಟ ಬುದ್ಧಿ ತಲೆ ಕೆಡಿಸಿಕೊಳ್ಳುವಂತಿಲ್ಲ ಅಂತ ಕನಸು ಕಟ್ಟಿಕೊಟ್ಟರು. ಶಿವಾಜಿ ಮಹಾರಾಜರ ಆಟ ಆಡಿಸ್ತಾ ಇದ್ರು. ಆಟದಲ್ಲಿ 2 ತಂಡ, ಒಂದು ಮೊಘಲರದ್ದು, ಒಂದು ಮರಾಠರದ್ದು, ಹಿಂದೂಗಳ ತಂಡ. ಆಟದ ನಿಯಮ ಒಂದೇ, ಆಟ ನಿಯಂತಲ್ಲಿ ಆಡಬೇಕು, ಆಟದಲ್ಲಿ ಯಾರು ಮೋಸ ಮಾಡುವಂತಿಲ್ಲ. ಆದರೆ ಕೊನೆಯಲ್ಲಿ ಹಿಂದೂಗಳ ತಂಡವೇ ಗೆಲ್ಲಬೇಕು. ಯಾಕೀಗೆ ಅಂತ ಕೇಳಿದ್ರೆ ಶಿವಾಜಿ ಮಹಾರಾಜರು ಹೇಳ್ತಾರೆ, ಚಿಕ್ಕಂದಿನಿಂದಲೇ ತಲೆಯನ್ನು ತುಂಬ್ತೀನಿ ಅವನಿಗೆ, ಗೆಲ್ಲೋದು ಕೊನೆಯಲ್ಲಿ ಯಾರಾದ್ರೂ ಇದ್ರೆ ಅದು ಹಿಂದೂಗಳೇ ಗೆಲ್ಲೋದು ಅಂತ ಅವನ ತಲೆಯಲ್ಲಿ ತುಂಬಬೇಕಾಗಿದೆ ಅಂತ ಶಿವಾಜಿ ಮಹಾರಾಜರು ತಲೆಯೊಳಗೆ ಹೊಕ್ಕಿಸಿದ್ರಲ್ಲ. ಹೀಗಾಗಿ ಆ ಮರಾಠ ಸಮಾಜ ಎದ್ದು ನಿಲ್ತು. ಹೇಗೆ ಎದ್ದು ನಿಲ್ತು? ಎದುರಿಗೆ ಪ್ರವಾಹದೋಪಾದಿಯಲ್ಲಿ ಬಂದ ಮೊಘಲರನ್ನ ಅಟ್ಟಾಡಿಸಿ ಬಡಿದು ಕೊಂದು ಔರಂಗಜೇಬ, ಯಾರು ಮೊಘಲರ ಅತ್ಯಂತ ಶ್ರೇಷ್ಠ ರಾಜ ಅಂತ ಕರೆಯಲ್ಪಡ್ತಾನೋ, ಔರಂಗಜೇಬ ನೆಮ್ಮದಿಯಿಂದ ಒಂದು ದಿನ ನಿದ್ದೆ ಮಾಡಲಿಕ್ಕೆ ಬಿಡದೇ ಇರೋರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ದಕ್ಷಿಣದ ಹಿಂದೂ ಸಮಾಜ, ಅದು ಮರಾಠರ ನೇತೃತ್ವದಲ್ಲಿ ಕಟ್ಟಿದ ಹಿಂದೂ ಸಮಾಜ. ಹೆಮ್ಮೆ ಪಡಬೇಕಲ್ಲ ನಾವು ಇದಕ್ಕೆ. ಶಿವಾಜಿ ಮಹಾರಾಜರು ಹುಟ್ಟಿದ ಕಾಲಘಟ್ಟ ಹೆಂಗಿತ್ತು ಗೊತ್ತಾ? ಹಿಂದೂಗಳ ಕುರಿತಂತ ಒಳ್ಳೆ ಭಾವನೆಯನ್ನ ಎತ್ತಿ ಕಟ್ಟಿಬಿಟ್ಟು